ವಾರ್ತೆಯ ಮುಖ್ಯಾಂಶಗಳು. ವಿಜೃಂಭಣೆಯಿಂದ ನಡೆಯುತ್ತಿರುವ ಶ್ರೀರಾಮನವಮಿ ಉತ್ಸವ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಾಮೂಹಿಕ ಭದ್ರತೆಗೆ ಭಾರತ ಬದ್ಧ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಡಾ. ಬಾಬು ಜಗಜೀವನರಾಮ್ ಹಸಿರು ಕ್ರಾಂತಿಯ ಹರಿಕಾರರು. ಶಾಸಕ ಭೀಮಣ್ಣ ನಾಯ್ಕ. ಕದಂಬೋತ್ಸವದ ಅಂಗವಾಗಿ ಏಪ್ರಿಲ್ 13ರಂದು ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆ. ಸಿ ಕಾವ್ಯಾರಾಣಿ. ದಾಯಾದಿಗಳ ಜಗಳ, ಪರಸ್ಪರ ಬಡಿಗೆಯಿಂದ ಹೊಡೆದಾಟ, ಆಸ್ಪತ್ರೆ ಸೇರಿದ ಗಾಯಾಳುಗಳು. 24 ವೈದಿಕರಿಂದ ಸಮಗ್ರ ರಾಮಾಯಣ ಪಾರಾಯಣ ಕಾರ್ಯಕ್ರಮ. ಬಿಜೆಪಿ ಸ್ಥಾಪನಾ ದಿನದ ಪ್ರಯುಕ್ತ ಭಾರತ ಮಾತೆಗೆ ಪುಷ್ಪಾರ್ಚನೆ. ವಾರ್ತೆಗಳ ವಿವರ. ಮಾತೋಬರ ಶ್ರೀ ಮಧುಕೇಶ್ವರ ದೇವರು ಶ್ರೀ ಕ್ಷೇತ್ರ ಬನವಾಸಿ. ಮಾತೋಬರ ಶ್ರೀ ಮಧುಕೇಶ್ವರ ದೇವರ ಮಹಾರಥೋತ್ಸವಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಏಪ್ರಿಲ್ 1 ಮಂಗಳವಾರದಿಂದ ಏಪ್ರಿಲ್ 10 ಗುರುವಾರದವರೆಗೆ ನಡೆಯುವ ಶ್ರೀದೇವರ ವಾರ್ಷಿಕ ರಥೋತ್ಸವದ ಅಂಗವಾಗಿ ಏಪ್ರಿಲ್ 8, 2025 ಮಂಗಳವಾರ ಜರುಗುವ ಶ್ರೀಮನ್ಮ ಹಾಸ್ಯಂದನ ರಥೋತ್ಸವದಲ್ಲಿ ಹಾಗೂ ರಥೋತ್ಸವದ ಇತರ ಉತ್ಸವಗಳಲ್ಲಿ ನೀವು ಕುಟುಂಬ ಸಮೇತವಾಗಿ ಬಂಧು ಬಾಂಧವರೊಂದಿಗೆ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಮಹಾರಥೋತ್ಸವದಂದು ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು. ಏಪ್ರಿಲ್ 1 ಮಂಗಳವಾರ ಶ್ರೀ ಗಣಪತಿ ಪೂಜೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಏಪ್ರಿಲ್ 2 ಬುಧವಾರದಂದು ಧ್ವಜಾರೋಹಣ, ಬೇರೆ ತಾಳನೆ, ಮಹಾಬಲಿ ಪ್ರಾರಂಭ, ಯಾಗಶಾಲಾ ಪ್ರವೇಶ, ಕೌತುಕ ಬಂಧನ, ಶೀಲಿಕಾ ಯಂತ್ರೋತ್ಸವ. ಏಪ್ರಿಲ್ 3 ಗುರುವಾರದಿಂದ ಏಪ್ರಿಲ್ 7 ಸೋಮವಾರದವರೆಗೆ ಪ್ರತಿನಿತ್ಯ ಬಲಿ, ಜಪ, ಹವನಗಳು, ಹಗಲುತ್ಸವ ತೇರು ಮತ್ತು ತಿರುಗುಣಿ ತೇರು ನಡೆಯಲಿದೆ. ಏಪ್ರಿಲ್ 7 ಸೋಮವಾರ ಗಜಯಂತ್ರೋತ್ಸವ. ಏಪ್ರಿಲ್ 8 ಮಂಗಳವಾರದಂದು ಶ್ರೀ ಮನ್ಮಹಾಸ್ಯಂದನೋತ್ಸವ ಹಾಗೂ ಏಪ್ರಿಲ್ 9 ಬುಧವಾರ ಕುಂಕುಮೋತ್ಸವ ಹಾಗೂ ಏಪ್ರಿಲ್ 10 ಗುರುವಾರದಂದು ಅವಭೃತ ತೀರ್ಥಸ್ನಾನ ನಡೆಯಲಿದೆ. ಸರ್ವರಿಗೂ ಆಧಾರದ ಸುಸ್ವಾಗತ. ವಿಶೇಷವಾಗಿ ಆಮಂತ್ರಿಸುವವರು ಶ್ರೀ ರಮೇಶ್ ಬಿ ಹೆಗಡೆ, ತಹಶೀಲ್ದಾರ್ ಗ್ರೇಡ್ 2 ಶಿರಸಿ, ಆಡಳಿತಾಧಿಕಾರಿಗಳು ಶ್ರೀ ಮಧುಕೇಶ್ವರ ದೇವಸ್ಥಾನ ಬನವಾಸಿ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ತಾಂತ್ರಿಕರು, ಪುರೋಹಿತರು, ಅರ್ಚಕರು, ಉಪಾಧಿವಂತರು, ಬಾಬುದಾರರು, ಶ್ರೀ ಕ್ಷೇತ್ರದ ಎಲ್ಲ ಸೀಮಾ ಭಕ್ತರು ಮತ್ತು ಊರ ನಾಗರಿಕರಿಂದ ಆತ್ಮೀಯವಾದಂತಹ ಸುಸ್ವಾಗತ. ಶಿರಸಿಯ ಶ್ರೀ ಸದ್ಗುರು ನಿತ್ಯಾನಂದ ಮಂದಿರದಲ್ಲಿ ಶ್ರೀರಾಮನವಮಿ ಉತ್ಸವ ಹಾಗೂ ಶ್ರೀರಾಮ ರಥೋತ್ಸವ ನಿಮಿತ್ತ ವಿವಿಧ ಧಾರ್ಮಿಕ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀರಾಮನವಮಿ ಉತ್ಸವದ ಅಂಗವಾಗಿ ಇಂದು ಬೆಳಗ್ಗೆಯಿಂದಲೇ ಅಖಂಡ ಶ್ರೀರಾಮ ತಾರಕ ಜಪ ಹಾಗೂ ಭಗವಾನ್ ಶ್ರೀ ಸದ್ಗುರು ನಿತ್ಯಾನಂದ ಮತ್ತು ಶ್ರೀ ಸದ್ಗುರು ಶ್ರೀ ಮಹಾಬಲಾನಂದ ಸ್ವಾಮಿಗಳಿಗೆ ಮತ್ತು ಶ್ರೀ ರಾಮಾಂಜನೇಯ, ಸೀತಾಲಕ್ಷ್ಮಣ, ಶ್ರೀ ಉಮಾಮಹೇಶ್ವರ, ಶ್ರೀ ಮಹಾಗಣಪತಿ, ಶ್ರೀ ಶನೈಶ್ವರ, ಶ್ರೀ ನಾಗದೇವತೆ ಅರ್ಚನೆ, ಶ್ರೀ ಸೀತಾ ಮತ್ತು ಶ್ರೀ ಉಮಾಮಹೇಶ್ವರಿ ದೇವಿಗೆ ಉಡಿ ಸಲ್ಲಿಸಲಾಗುತ್ತಿದೆ. ಏಪ್ರಿಲ್ 7ರಂದು ಬೆಳಿಗ್ಗೆ 5:30ಕ್ಕೆ ರಥಾರೋಹಣ ಪೂಜೆ ಬಳಿಕ ರಥ ಎಳೆಯಲಾಗುವುದೆಂದು ಶ್ರೀ ಸದ್ಗುರು ನಿತ್ಯಾನಂದ ಸೇವಾ ಸಮಿತಿಯ ಅಧ್ಯಕ್ಷರಾದ ವಿಷ್ಣು ಹರಿಕಾಂತ್ ತಿಳಿಸಿದ್ದಾರೆ. 10:30ರಿಂದ ಪಲ್ಲಕ್ಕಿ ಮೆರವಣಿಗೆ, ಈ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಇದೆ. 10:30ರಿಂದ 11:15 ತನಕ ಆಗ್ತದೆ ಅಲ್ಲಿ. ಆನಂತರ 11:15 ನಂತರ ನಾವು ನಮ್ಮ ಗುರುಗಳಿಗೆ ಆರಾಧನೆ ಮಾಡ್ತೇವೆ. ಆರಾಧನೆ ನಂತರ ಮಹಾಪೂಜೆ, ಎಲ್ಲ ದೇವರಿಗೂ ಮಹಾಪೂಜೆ ಆದ ನಂತರ ಈ ಒಂದು ಕಾರ್ಯಕ್ರಮ ಇಲ್ಲಿ ಸ್ಥಗಿತ ಆಗ್ತದೆ. ಆನಂತರ ಸಂಜೆ 3:30 ಗಂಟೆಯಿಂದ ಪಲ್ಲಕ್ಕಿ ಮೆರವಣಿಗೆ. ಅದೇ ಪಲ್ಲಕ್ಕಿ ಇಡೀ ನಮ್ಮ ಶಿರ್ಸಿ ಟೌನ್ನಲ್ಲೆಲ್ಲ ಮೆರವಣಿಗೆ ಮೂಲಕ ಹೋಗಿ ಮೊದಲು ಮಾರಿಕಾಂಬ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ, ಅಲ್ಲಿ ಹೋಗಿ ವಾಪಸ್ ಮತ್ತೆ ಇಲ್ಲಿ ಸುಮಾರು 7:30 ಗಂಟೆಗೆ ಬರ್ತದೆ. 7:30 ರಾತ್ರಿ 7:30 ಬಂದ ನಂತರ 8 ಗಂಟೆಗೆ ಮಹಾಪೂಜೆ ಆಗ್ತದೆ. ಮಹಾಪೂಜೆ ಆದ ನಂತರ ಇಲ್ಲಿ ಮಹಾ ಅನ್ನ ಸಂತರ್ಪಣೆ ಅಂದರೆ ಸಾರ್ವಜನಿಕವಾಗಿ
ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆಯನ್ನು ನಾವಿಲ್ಲಿ ಮಾಡ್ತಾಯಿದ್ದೇವೆ. ಇವತ್ತು ಪ್ರಸಾದ ವಿತರಣೆ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಾಳೆ 6 ಗಂಟೆಯಿಂದ ನಮ್ಮ ರಥೋತ್ಸವ ಕಾರ್ಯಕ್ರಮ, ರಾಮ ರಥೋತ್ಸವ ಕಾರ್ಯಕ್ರಮವನ್ನು 6 ಗಂಟೆಯಿಂದ ಮಾಡ್ತೇವೆ. ಅಲ್ಲಿ ನಮ್ಮ ಕೊಳಗೆ ಬೀಚಿನ ಕುಮಾರ ಭಟ್ರು ಅವರ ಮುಖಂಡತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತದೆ. 6:15 ಸುಮಾರಿಗೆ ನಾವು ರಥ ಪೂಜೆ ಮಾಡಿ ಇಲ್ಲಿಂದ ಜೋಡುಕಟ್ಟೆ ತನಕ, ಮರಾಠಿ ಜೋಡುಕಟ್ಟೆ ತನಕ ರಥ ಹೋಗಿ ಮತ್ತು ವಾಪಸ್ ಇಲ್ಲಿ ಬಂದ ನಂತರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ಒಂದು ವೇದಿಕೆ ಮೇಲೆ ಆಗ್ತದೆ. ಏಪ್ರಿಲ್ 5 ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಾಮೂಹಿಕ ಭದ್ರತೆಗೆ ಭಾರತ ಸದಾ ಬದ್ಧವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಅವರು ಶನಿವಾರ ಕಾರವಾರದ ಐಎನ್ಎಸ್ ಕದಂಬದಲ್ಲಿ ಭಾರತೀಯ ನೌಕಾಪಡೆಯ ಆಫ್ಶೋರ್ ಗಸ್ತು ಹಡಗು ಐಎನ್ಎಸ್ ಸುನೈನವನ್ನು ಹಿಂದೂ ಮಹಾಸಾಗರ ಹಡಗು ಸಾಗರ್ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು. ಐಒಎಸ್ ಸಾಗರ್ ಉಡಾವಣೆಯು ಸಮುದ್ರ ಕ್ಷೇತ್ರದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಾಮೂಹಿಕ ಭದ್ರತೆಗೆ ಭಾರತದ ಬದ್ಧತೆಯ ಪ್ರತಿಬಿಂಬವಾಗಿದ್ದು, ಹಿಂದೂ ಮಹಾಸಾಗರದಲ್ಲಿ ಭಾರತದ ಹೆಚ್ಚುತ್ತಿರುವ ಉಪಸ್ಥಿತಿಯನ್ನು ತಿಳಿಸಿದ ಅವರು, ಇಂದು ನಮ್ಮ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಮಾತ್ರ ಸಂಬಂಧಿಸಿಲ್ಲ. ಇದು ಈ ಪ್ರದೇಶದಲ್ಲಿನ ನಮ್ಮ ಸ್ನೇಹಪರ ರಾಷ್ಟ್ರಗಳ ನಡುವಿನ ಹಕ್ಕುಗಳು ಮತ್ತು ಕರ್ತವ್ಯಗಳ ಸಮಾನತೆಯತ್ತಲೂ ಗಮನ ಸೆಳೆಯುತ್ತದೆ. ನಮ್ಮ ನೌಕಾಪಡೆಯು ಹಿಂದೂ ಮಹಾಸಾಗರದಲ್ಲಿ ಯಾವುದೇ ರಾಷ್ಟ್ರವು ತನ್ನ ಅಗಾಧ ಆರ್ಥಿಕತೆ ಮತ್ತು ಮಿಲಿಟರಿ ಶಕ್ತಿಯ ಆಧಾರದ ಮೇಲೆ ಮತ್ತೊಂದು ರಾಷ್ಟ್ರವನ್ನು ದಮನಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸುವುದರ ಜೊತೆಗೆ ರಾಷ್ಟ್ರಗಳ ಹಿತಾಸಕ್ತಿಗಳನ್ನು ಅವರ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗದಂತೆ ರಕ್ಷಿಸುತ್ತೇವೆ ಎಂಬುದನ್ನು ನಾವು ಖಚಿತಪಡಿಸುತ್ತೇವೆ ಎಂದರು. ಈ ಪ್ರದೇಶದಲ್ಲಿ ಹಡಗುಗಳ ಉಪಕರಣ ಮತ್ತು ಕಡಲ್ಗಳ್ಳರ ಕೃತ್ಯಗಳಂತಹ ಘಟನೆಗಳ ಸಂದರ್ಭದಲ್ಲಿ ಮೊದಲ ಪ್ರತಿಕ್ರಿಯೆ ನೀಡಿದ ಭಾರತೀಯ ನೌಕಾಪಡೆಯನ್ನು ಕಾರ್ಯವನ್ನು ಶ್ಲಾಘಿಸಿದ ಅವರು, ನೌಕಾಪಡೆಯು ಭಾರತೀಯ ಹಡಗುಗಳಲ್ಲದೆ ವಿದೇಶಿ ಹಡಗುಗಳ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ. ಮುಕ್ತ ಸಂಚರಣೆ, ನಿಯಮ ಆಧಾರಿತ ಕ್ರಮ, ಕಡಲ್ಗಳ್ಳತನ ವಿರೋಧಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಭದ್ರಪಡಿಸುವುದು ಭಾರತೀಯ ನೌಕಾಪಡೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಅತ್ಯಾಧುನಿಕ ಹಡಗುಗಳು, ಶಸ್ತ್ರಾಸ್ತ್ರಗಳು ಮತ್ತು ಉಪಕರಣಗಳು ಮತ್ತು ಉತ್ತಮ ತರಬೇತಿ ಪಡೆದ ಮತ್ತು ಪ್ರೇರಿತ ನಾವಿಕರೊಂದಿಗೆ ಸಹೋದರತ್ವ ಮತ್ತು ಹಂಚಿಕೆಯ ಆಸಕ್ತಿಯ ಸಂಕೇತವಾಗಿ ಹಿಂದೂ ಮಹಾಸಾಗರವನ್ನು ಅಭಿವೃದ್ಧಿಪಡಿಸುವತ್ತ ನಾವು ಇತರ ಸ್ನೇಹಪರ ರಾಷ್ಟ್ರಗಳೊಂದಿಗೆ ಮುಂದುವರಿಯಲು ನಿರ್ಧರಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಾಜೆಕ್ಟ್ ಸೀಬರ್ಡ್ ಅಡಿಯಲ್ಲಿ ನಿರ್ಮಿಸಲಾದ 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಆಧುನಿಕ ಕಾರ್ಯಾಚರಣೆ, ದುರಸ್ತಿ ಮತ್ತು ಲಾಜಿಸ್ಟಿಕ್ಸ್ ಸೌಲಭ್ಯಗಳನ್ನು ಸಚಿವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್, ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಮತ್ತು ನೌಕಾಪಡೆಯ ಇತರೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಏಪ್ರಿಲ್ 5ರಂದು ತಾಲೂಕು ಆಡಳಿತ ಸೌಧದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಇವರ 118ನೇ ಜಯಂತಿ ಕಾರ್ಯಕ್ರಮವನ್ನು ಶನಿವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಡಾಕ್ಟರ್ ಬಾಬು ಜಗಜೀವನರಾಮ್ ಹಸಿರು ಕ್ರಾಂತಿಯ ಹರಿಕಾರರು. ಅವರ ಚಿಂತನೆ ಮತ್ತು ಆದರ್ಶಗಳು ಜಗತ್ತಿಗೆ ಮಾದರಿಯಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ದೀನದಲಿತರಿಗಾಗಿ ಜಾರಿಗೆ ತಂದ ಅನೇಕ ಕಾರ್ಯಕ್ರಮಗಳನ್ನು ಅತ್ಯಂತ ರಚನಾಗತವಾಗಿ ಜಾರಿಗೆ ತಂದವರಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಅಗ್ರಗಣ್ಯರಾಗಿದ್ದಾರೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಹೇಳಿದರು. ಈ ಸಂದರ್ಭದಲ್ಲಿ ಶಿರಸಿ ಉಪವಿಭಾಗಾಧಿಕಾರಿ ಕೆವಿ ಕಾವ್ಯರಾಣಿ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಇಮ್ಮಡಿ, ನಗರಸಭೆ ಪೌರಾಯುಕ್ತ ಎಚ್ ಕಾಂತರಾಜು ಮುಂತಾದವರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಈಗ ಪ್ರಸ್ತಾಪ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪನ್ನು ಮಾಡಿಕೊಂಡಾಗ ಈ ರಾಷ್ಟ್ರೀಯ ಕೊಟ್ಟಿರ್ತಕ್ಕಂಥ ಕೊಡುಗೆ, ನಾವೇನಾದರೂ ಇಲ್ಲಿ ಇಷ್ಟು ಅನನ್ಯವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಪ್ರತಿಯೊಬ್ಬರು ಕೂಡ ಆ ಶಕ್ತಿಯನ್ನ ಕೊಟ್ಟಿರುವಂತಹದ್ದು, ಶಕ್ತಿಯನ್ನು ತುಂಬಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನಪನ್ನು ಮಾಡ್ಕೊಳ್ಳುವಂತ. ನಂತರದಲ್ಲಿ
ಡಾಕ್ಟರ್ ಬಾಬು ಜಗಜೀವನರಾಮ್ರವರ ನೆನಪನ್ನು ಮಾಡಿಕೊಂಡಾಗ ಅವರ ಜಯಂತಿಯನ್ನು ನಾವು ಇಡೀ ದೇಶಾದ್ಯಂತ ನಾಡಿನಾದ್ಯಂತ ನಾವೆಲ್ಲರೂ ಕೂಡ ಏನು ಆಚರಣೆಯನ್ನು ಮಾಡ್ತಾ ಇದ್ದೀವಿ, ಅವರ ಅಧಿಕಾರದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಚರಣೆಗಳಿದ್ದವು ಅವು ಇವತ್ತಿನ ಪೀಳಿಗೆಗೆ ಆದೇಶಗಳಾಗಬೇಕು ಅಂತ ವಿಚಾರಗಳು ನಮ್ಮೆಲ್ಲರೂ ಕೂಡ ಅವರೊಬ್ಬ ಹಸಿರು ಕ್ರಾಂತಿಕರಾಗಿ ಮಾಜಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳನ್ನು ರಾಷ್ಟ್ರ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿಯನ್ನು ಹಸಿರು ಕ್ರಾಂತಿಯನ್ನು ಮಾಡೋದಕ್ಕಾಗಿ ಅನೇಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಹನೀಯರು ಅನ್ನೋದನ್ನ ನಾವು ಯಾರು ಕೂಡ ಮಾಡುವಂಥದ್ದಲ್ಲ. ಒಂದು ಕಡೆ ಯಾವ ಅಸ್ಪೃಶ್ಯಕ್ಕಾಗಿ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಮೂಹ ಇದೆಯೋ ಶಕ್ತಿಯನ್ನ, ನ್ಯಾಯವನ್ನು, ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಮಹನೀಯರು ಅನ್ನೋದನ್ನು ಕೂಡ ನಾವು ಯಾರು ಕೂಡ ಮರೆಯುವಂಥದ್ದಲ್ಲ. ಹೀಗೆ ಅನೇಕ ವಿಚಾರಗಳು ಕೂಡ ಅವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರೇನು ಭಾರತ ಅತಿ ಹೆಚ್ಚು ಕಾಲ ಕ್ಯಾಬಿನೆಟ್ ಸಚಿವರಾಗಿ ಅನೇಕ ಇಲಾಖೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸತಕ್ಕಂಥ ಅಂತ ನೋಡಿದಾಗ ಅವರ ಮುಂದಾದೇಶ ಏನಿತ್ತು, ಆ ಸಂದರ್ಭದಲ್ಲಿ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಅನೇಕ ವರ್ಗದ ಜನಗಳಿಗೆ ದುಡಿಯೋ ಕೈಗಳಿಗೆ ಕೆಲಸವನ್ನು ಕೊಡುವಂತಹದ್ದು, ಅಸ್ಪೃಶ್ಯಾದಂಥವರಿಗೆ ಸಮಾನತೆಯನ್ನು ಕೊಡುವ ಮುಖಾಂತರ ಅವರಿಗೂ ಕೂಡ ಶಕ್ತಿಯನ್ನು, ಧೈರ್ಯವನ್ನು ತುಂಬುವಂತಹದ್ದು, ಹೀಗೆ ಅನೇಕ ಕಾರ್ಯಗಳನ್ನ ಮಾಡೋದ ಮುಖಾಂತರ ಸಮಾಜದಲ್ಲಿ ಯಾವುದೇ ರೀತಿಯ ಏರುಪೇರುಗಳು ಬರಬಾರದು, ಎಲ್ಲ ವರ್ಗದ ಜನಗಳು ಕೂಡ ಸಮಾನತೆಯನ್ನು ಕಾಣ್ಕೊಳ್ಳೋದ್ರ ಮುಖಾಂತರ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಚಿಂತನೆಯ ಹರಿಕಾರರು ಅನ್ನೋದನ್ನ ಅಂದ್ರೂ ಕೂಡ ಹೇಳಿದ್ರು ತಪ್ಪಾಗಲಾರದು. ಅವರು ಕೂಡ ಅನೇಕ ವಿಚಾರ ಪ್ರಸ್ತಾಪ ಮಾಡಿದ್ರು. ಏನು ಹಸಿರು ಕ್ರಾಂತಿ ಅಂತ ನಾವು ಏನು ಕರಿತಿದ್ವಿ, ಹಸಿರು ಕ್ರಾಂತಿ ಹರಿಕಾರ ಅಂತ ನಾವೇನು ಕರಿತಾ ಇದ್ದೀವಿ ನಾವು. ಬನವಾಸಿಯಲ್ಲಿ ಏಪ್ರಿಲ್ 12 ಮತ್ತು 13ರಂದು ನಡೆಯಲಿರುವ ಕದಂಬೋತ್ಸವದ ಮುಂಚಿತವಾಗಿ ಕ್ರೀಡಾ ಸಮಿತಿ ವತಿಯಿಂದ 2 ದಿನ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದ್ದು, ಈ ಬಾರಿಯೂ ಕುಸ್ತಿ ಸ್ಪರ್ಧೆಯ ಆಕರ್ಷಣೆ ಇರಲಿದೆ ಎಂದು ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ತಿಳಿಸಿದರು. ತಮ್ಮ ಕಾರ್ಯಾಲಯದಲ್ಲಿ ಶನಿವಾರ ಸುದ್ದಿಗಾರರಿಗೆ ಈ ಕುರಿತು ಮಾಹಿತಿ ನೀಡಿದರು. ಏಪ್ರಿಲ್ 10ರ ಮಧ್ಯಾಹ್ನ 3 ಗಂಟೆಗೆ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಮತ್ತು ಏಪ್ರಿಲ್ 11ರಂದು ಬೆಳಿಗ್ಗೆ 9:30ರಿಂದ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಹಗ್ಗಜಗ್ಗಾಟ ಸ್ಪರ್ಧೆ ನಡೆಯಲಿದ್ದು ಮತ್ತು 35 ವರ್ಷ ಒಳಗಿನ ಮಹಿಳೆಯರಿಗೆ ಸ್ಲೋ ಸೈಕ್ಲಿಂಗ್, ಗೋಣಿಚೀಲ ಓಟ, ಪೊಟ್ಯಾಟೊ ರೇಸ್ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಪುರುಷ ಹಾಗೂ ಮಹಿಳೆಯರಿಗೆ ಕೇರಂ ಸ್ಪರ್ಧೆ ನಡೆಯಲಿದೆ ಎಂದರು. ಕದಂಬೋತ್ಸವನ ಬನವಾಸಿಯಲ್ಲಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ 20/2/2024ರಂದು ನಾವು ಸಿಸಿ ಮತ್ತು ಸಿದ್ದಾಪುರ ಕ್ಷೇತ್ರದ ಮಾನ್ಯ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿ 15 ಸಮಿತಿಗಳನ್ನ ನಾವು ಏನು ರಚನೆ ಮಾಡಿರ್ತೀವಿ, ಅದ್ರ ಪ್ರಕಾರ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಹಾಗೂ ಉಪವಿಭಾಗ ಮಟ್ಟದ ಆಡಳಿತದಿಂದ, ತಾಲೂಕು ಆಡಳಿತದಿಂದ ಎಲ್ಲ ನಾವು ಮಾಡ್ಕೊಂಡಿದ್ದೇವೆ. ಇವತ್ತಿನ ದಿನ ನಾವು ಪತ್ರಿಕಾ ಪ್ರಕಟಣೆ ಕೊಡೋ ಮುಖ್ಯ ಉದ್ದೇಶ ಏನಂದರೆ, ನಾವು ಪ್ರತಿ ವರ್ಷ ಕದಂಬೋತ್ಸವ ಪೂರ್ವಭಾವಿಯಾಗಿ 2 ದಿನಗಳ ಕಾಲ ನಾವು ಕ್ರೀಡಾ ಕ್ರೀಡೆಗಳನ್ನು ಹಮ್ಮಿಕೊಳ್ತೇವೆ. ಇದು ಕ್ರೀಡೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ಏನಾಗಿತ್ತು ಅದೇ ಥರನೇ ನಾವು ಮುಂದುವರಿಸಿದ್ದೇವೆ. ಕಬಡ್ಡಿ ಪಂದ್ಯಾವಳಿ ಇರುತ್ತೆ. 10/4/2025 ಮಧ್ಯಾಹ್ನ 3 ಗಂಟೆಗೆ ಉದ್ಘಾಟನೆ ಆದ ನಂತರ
ಪಂದ್ಯಾವಳಿ ಪ್ರಾರಂಭ ಆಗುತ್ತೆ. ಇದಕ್ಕೆ ಪ್ರಥಮ ಬಹುಮಾನ 40,000 ಇದೆ, ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನ 15,000 ಮತ್ತು ನಾಲ್ಕನೇ ಬಹುಮಾನ ಅಂತ 10,000 ಕೊಡ್ತಾರೆ ಕಬಡ್ಡಿ ಪಂದ್ಯಾವಳಿ. ಅದಾದ ನಂತರ ಹಗ್ಗ ಜಗ್ಗಾಟ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿದೆ. ಮಹಿಳೆಯರಿಗೆ 35 ವರ್ಷದ ಒಳಗಿನವರಿಗೆ ಸ್ಲೋ ಸ್ಲೈಕ್ಲಿಂಗ್ ಮತ್ತು ಗೋಣಿ ಚೀಲ ಓಟ, ಪೊಟ್ಯಾಟೊ ರೇಸ್ ಅಂತ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಮಹಿಳೆಯರಿಗೆ 35 ವರ್ಷದ ಮೇಲೆ ವಿಭಾಗದಲ್ಲಿ ಸ್ಲೋ ಸ್ಲೈಕ್ಲಿಂಗ್ ಮತ್ತು ತಲೆ ಮೇಲೆ ಪುಸ್ತಕ ಓಟ, ಲಿಂಬು ಚಮಚ, ಇದು ಒಂದು ಮಹಿಳೆಯರಿಗೆ ಮತ್ತು ಮಹಿಳೆಯರಿಗಾಗಿ ಇಟ್ಕೊಂಡಿರುವಂಥದ್ದು. ಆ್ಯಂಡ್ ಕೇರಮನ್ನು ಕಳೆದ ಬಾರಿ ವಿಶೇಷವಾಗಿ ನಾವು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಸಾರ್ವಜನಿಕರ ಒತ್ತಾಯದ ಮೇರೆಗೆ. ಈ ಬಾರಿನೂ ಅದನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಾವು ಕೇರಮ್ನ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಇದನ್ನು ಬನವಾಸಿ ಅನ್ನೋ ಶಾಲೆಯಲ್ಲಿ ನಡೆಯುತ್ತೆ. ಇದಕ್ಕೂ ಪ್ರಥಮ ದ್ವಿತೀಯ ಬಹುಮಾನ ಆಗಿ 5,000, 3,000 ಮತ್ತು 2,000 ಇಟ್ಟಿದ್ದೇವೆ. ಇದಿಷ್ಟು ನಮ್ಮ 10 ಮತ್ತು 11ಕ್ಕೆ ನಡೆಯುವಂತಹ ಒಂದು ಕ್ರೀಡೆಗಳ ಒಂದು ಮಾಹಿತಿ. ಇದಾದ ನಂತರ ಕದಂಬೋತ್ಸವ 2025ರ ಪ್ರಯುಕ್ತ 13ನೇ ತಾರೀಕು ಮಧ್ಯಾಹ್ನ 12:30 ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ. ಆಕರ್ಷಕ ನಗದು ಬಹುಮಾನವನ್ನು ನಾವು ಪಾರಿತೋಷಕದ ಮೂಲಕ ನೀಡಲಾಗ್ತದೆ. ಇಲ್ಲಿ ಮಹಿಳಾ ಕೇಸರಿ, ಪುರುಷ ಕೇಸರಿ ಅಂತ ಒಂದು ಇದನ್ನು ನೀಡಲಾಗುತ್ತೆ. ಕುಸ್ತಿಯಲ್ಲಿ ಭಾಗವಹಿಸುವವರ ಸಂಖ್ಯೆ ಪುರುಷ 50, ಮಹಿಳೆಯರು 30 ಜನ ಇದ್ದಾರೆ. ಟೋಟಲ್ 80 ಜನ ಭಾಗವಹಿಸ್ತಾರೆ. ಇದರಲ್ಲಿ ಪುರುಷರಿಗಾಗಿ 7,500 ಬಹುಮಾನರಂತೆ 20 ಜನಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿದಾಗ 1,50,000 ಬಹುಮಾನವನ್ನು ಪುರುಷರಿಗೆ ಇಟ್ಕೊಂಡಿದ್ದೇವೆ. ಅದೇ ರೀತಿ ಮಹಿಳೆಯರಿಗಾಗಿ ಬಹುಮಾನವನ್ನು 4,000ದಂತೆ 20 ಜನಕ್ಕಾಗಿ ನಾವು 80,000 ಬಹುಮಾನವನ್ನು ಇಟ್ಕೊಂಡಿದ್ದೇವೆ. ಆ್ಯಂಡ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕದಂಬ ಕೇಸರಿ ಮಹಿಳೆ ಮತ್ತು ಪುರುಷ ಅಂತ ನಾವು ಕೊಡ್ತೇವೆ. ಒಂದು ಟೋಟಲ್ ಆಗಿ ಒಟ್ಟಾರೆ ಅದಕ್ಕೆ ಸಪ್ರೇಟಾಗಿ 1 ಲಕ್ಷ ಪ್ರತ್ಯೇಕವಾಗಿ ಬಹುಮಾನವಿರುತ್ತೆ. ಒಟ್ಟಾರೆಯಾಗಿ 2.5 ಲಕ್ಷ ಏನಿದೆ ಕುಸ್ತಿ ಪಂದ್ಯಾವಳಿಗೆ ಬಹುಮಾನ ಇರುತ್ತೆ. ದಿನಾಂಕ 13ನೇ ತಾರೀಕು ಕುಸ್ತಿ ಪಂದ್ಯಾವಳಿ 12:30 ಪ್ರಾರಂಭ ಆಗುತ್ತೆ. ಇದಿಷ್ಟು ಮಾಹಿತಿ. ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಹೇಳ್ತೀವಿ. ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಒಬ್ಬ ರಾಜಕಾರಣಿಯಾಗಿ ಕೇಂದ್ರ ಸರ್ಕಾರದ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಬೇಕು ಅಂದರೆ ಆಗಿನ ಕಾಲದಲ್ಲಿ, ಇವತ್ತಿನ ದಿನಲ್ಲೂ ನಾವು ಎಷ್ಟೊಂದು ಶೋಷಣೆಗಳನ್ನ ನೋಡ್ತಾ ಇದ್ದೀವಿ. ಆಗಿನ ಕಾಲದಲ್ಲೇ ಅವರು ಅಷ್ಟು ಡೇರಿಂಗ್ ಆಗಿ ಕೆಲವೊಂದು ಕೇಂದ್ರ ಸರ್ಕಾರದ ಮುಖ್ಯ ಸಚಿವ ಸಂಪುಟದ ಹುದ್ದೆಗಳನ್ನ ಅಲಂಕರಿಸಿದ್ರು. ಅವರು ಧ್ವನಿ ಎತ್ತಿದ್ದು ಸಮಾಜದಲ್ಲಿ ಶೋಷಿತ ವರ್ಗದವರಿಗಾಗಿ. ಅವರು ಕೂಡ ಶೋಷಿತ ವರ್ಗದ ಒಂದು ಕುಟುಂಬದಲ್ಲಿ ಜನಿಸಿ ಸಮಾಜ ಸೇವೆಯಲ್ಲಿ ಅವರ ಸಮಾಜದಲ್ಲಿ ಆಗ್ತಿರುವಂಥ ತುಳಿತಗಳನ್ನ ಎತ್ತಿ ಹಿಡಿದವರು. ಒಂದು ಮೊರಾರ್ಜಿ ದೇಸಾಯಿ ಅವರು ಒಂದು ಪ್ರಧಾನಮಂತ್ರಿ ಆದಾಗ ಆ ಕ್ಯಾಬಿನೆಟಲ್ಲಿ ಉಪ ಪ್ರಧಾನಿಯಾಗಿ ಇದ್ದವರಂದರು ಡಾಕ್ಟರ್ ಜಗಜೀವನ್ ರಾಮ್ ಸರ್ ಅವರು. ಅವರ ಒಂದು ಆದರ್ಶಗಳನ್ನ ನಮ್ಮ ಆಡಳಿತದಲ್ಲಿ ಪಾಲಿಸೋಣ. ಸಮಾಜದಲ್ಲಿ ತಿಳಿದಿಲ್ಲ ಇದ್ರೂ ಕೂಡ ಕೆಲವೊಂದು ತುಳಿತಕ್ಕೆ ನಾವು ಒಳಗಾಗ್ತೀವಿ ಇವತ್ತಿಂದ ಆದರೂ ಕೂಡ ಅಷ್ಟೇ. ಅವರ ಆದರ್ಶಗಳು ನಮ್ಮೆಲ್ಲರಿಗೂ ಒಂದು ದಾರಿ ಮಾರ್ಗವಾಗಲಿ ಅಂತ ಕೇಳ್ಕೊತಾ ಎಲ್ರಿಗೂ ಕೂಡ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 18ನೇ ಜಯಂತಿಯ ಶುಭಾಶಯಗಳನ್ನ ಕೊಡ್ತೇನೆ. ಏಪ್ರಿಲ್ 13ರಂದು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ಅದಕ್ಕೆ ಪುರುಷರು 50 ಹಾಗೂ ಮಹಿಳೆಯರು 30 ಮಂದಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಪುರುಷ ವಿಭಾಗದಲ್ಲಿ ಒಟ್ಟು 1.50 ಲಕ್ಷ ರೂಪಾಯಿ ಹಾಗೂ ಮಹಿಳಾ ವಿಭಾಗದಲ್ಲಿ 80,000 ರೂಪಾಯಿಗಳನ್ನು ಸ್ಪರ್ಧೆಯ ಬಹುಮಾನಕ್ಕೆ ನಿಗದಿ ಮಾಡಿದ್ದೇವೆ ಎಂದರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಸಹಾಯಕ ಕ್ರೀಡಾಧಿಕಾರಿ ಕಿರಣ್ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು. ಶಿರಸಿ ತಾಲೂಕಿನ ಬೆಳ್ಳನಕೆರೆಯಲ್ಲಿ ಏಪ್ರಿಲ್ 6ರಂದು ದಾಯಾದಿಗಳು ಅತಿಕ್ರಮಣ ಜಾಗದಲ್ಲಿ ಸಾಗುವಳಿ ಮಾಡುವ ಕುರಿತು ಪರಸ್ಪರ ಬಡಿಗೆಯಿಂದ ಹೊಡೆದಾಟ ಮಾಡಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಪೊಲೀಸರು ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರ ತನಿಖೆಯಿಂದ ತಿಳಿದುಬರಬೇಕಾಗಿದೆ. ಶಿರಸಿ ತಾಲೂಕಿನ ಮಾರುತಿ ದೇವಾಲಯದಲ್ಲಿ ವಸಂತೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಸುಂದರಕಾಂಡ ಪಾರಾಯಣ ಹಾಗೂ ರಾಮನವಮಿ ಅಂಗವಾಗಿ ಶತರುದ್ರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಯುಗಾದಿಯಿಂದ ಆರಂಭಗೊಂಡ ಈ ಕಾರ್ಯಕ್ರಮಗಳು ರಾಮನವಮಿ ದಿನವಾದ ಭಾನುವಾರ ಮುಕ್ತಾಯಗೊಳ್ಳಲಿದೆ. ಶನಿವಾರ 24 ವೈದಿಕರಿಂದ ಸಮಗ್ರ ರಾಮಾಯಣ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಭಾನುವಾರ ಶತರುದ್ರ, ಅನ್ನ ಸಂತರ್ಪಣೆ, ಸಂಜೆ ವಸಂತೋತ್ಸವ, ಅಷ್ಟಾವಧಾನ ಸೇವೆ, ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಮಾರುತಿ ದೇವಾಲಯದ ಅರ್ಚಕ ವೇದಮೂರ್ತಿ ಕುಮಾರ್ ಭಟ್ ಈ ಎಲ್ಲ ಕಾರ್ಯಕ್ರಮಗಳ ಪ್ರಧಾನ ಆಚಾರ್ಯತ್ಯ ವಹಿಸಿದ್ದಾರೆ.
ವೇದ ಅಧ್ಯಯನ ಶಿಬಿರ ಮಾರುತಿ ದೇವಾಲಯದಲ್ಲಿ ಕಳೆದ 26 ವರ್ಷಗಳಿಂದ ಆಯೋಜಿಸಿಕೊಂಡು ಬರಲಾದ ಬೇಸಿಗೆ ರಜಾ ಅವಧಿಯ ವೇದ ಅಧ್ಯಯನ ಶಿಬಿರ ಈ ವರ್ಷ ಏಪ್ರಿಲ್ 14ರಿಂದ ಮೇ 4ರವರೆಗೆ ನಡೆಯಲಿದೆ. ಉಪನೀತ ವಟುಗಳು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ಬಿಜೆಪಿಯ ಸ್ಥಾಪನಾ ದಿನದ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಪಂಡಿತ ದೀನದಯಾಳ ಭವನದಲ್ಲಿ ಪಕ್ಷದ ಧ್ವಜಾರೋಹಣ ನೆರವೇರಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಲಾಯಿತು. ಇದಕ್ಕೆ ಪೂರಕವಾಗಿ ಬಿಜೆಪಿ ನಗರ ಮಂಡಲ ವತಿಯಿಂದ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಿಸಿ ಸಿಹಿ ಹಂಚುವ ಮೂಲಕ ಭಾನುವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಕಾರ್ಯಕರ್ತರಿಗೆ ಶುಭಾಶಯ ತಿಳಿಸಿ ಪಕ್ಷ ಅಂದಿನಿಂದ ಇಂದಿನವರೆಗೂ ಪಕ್ಷ ಬೆಳೆಸಲು ಶ್ರಮಿಸಿದ ನಾಯಕರು ಹಾಗೂ ಕಾರ್ಯಕರ್ತರನ್ನ ಸ್ಮರಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಮಾತನಾಡಿ, ದೇಶ ಮೊದಲು ಎಂಬುದೇ ಬಿಜೆಪಿಯ ಮೊದಲ ಸಿದ್ಧಾಂತ. ಸಾಂಸ್ಕೃತಿಕ ರಾಷ್ಟ್ರವಾದ ಹಾಗೂ ಜನರ ನಂಬಿಕೆಗಳಿಗೆ ಮನ್ನಣೆ ದೊರಕಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ ಎಂದರು. ಯಾವ ರೀತಿಯಲ್ಲಿ ಕಾಶ್ಮೀರದ ವಿಚಾರವಾಗಿ ನೆಹರು ಅವರ ನೀತಿ ಇತ್ತು, ಒಟ್ಟು ಸರ್ಕಾರ ಕಾಂಗ್ರೆಸ್ ಸ್ವಾತಂತ್ರ್ಯದ ನಂತರದಲ್ಲಿ ಯಾವ ರೀತಿಯ ಧೋರಣೆಯನ್ನು ಹೊಂದಿತ್ತು ಹೇಳುವಂಥದ್ದು ಅರಿವಿಗೆ ಬಂದಿದ್ದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ. ಅವರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು. ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದು ತುಂಬಾ ಮೇಧಾವಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅವರಿಗೆ ಕಾಂಗ್ರೆಸ್ಸಿನ ನೀತಿ ಇಷ್ಟ ಆಗೋದಿಲ್ಲ. ಕಾಶ್ಮೀರ ನೆಹರು ಅವರಂತೂ ಪ್ರಕಟಪಡಿಸಿದ್ರು, ನಾವು ಅದನ್ನು ಜಾನ್ ಪಿ ದರ್ವೆಯವರ ಲೇಖನದಲ್ಲಿ ಕೆಲವು ಕಡೆ ನೋಡಿದ್ವಿ ನಾವು. ಕಾಶ್ಮೀರ ಏನ್ರಿ, ಅಲ್ಲೇ ಒಂದು ಉಲ್ಕಡಿನೂ ಬೆಳೆಯೋದಿಲ್ಲ, ಬಂಜಿರೋದು ಅಂತ ಹೇಳಿದ್ರು. ಅದನ್ನು ಚೀನಾಕ್ಕೋ ಪಾಕಿಸ್ತಾನಕ್ಕೋ ಸ್ವಲ್ಪ ಕೊಟ್ರೆ ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು ನೆಹರು ಅವರ ಧೋರಣೆ ಆಗಿತ್ತು. ಅದು ಸರ್ಕಾರದ ನೀತಿಯಾಗಿ ಬದಲಾವಣೆ ಆಗ್ತಾ ಇತ್ತು. ಏನ್ ಪರವಾಗಿಲ್ಲ ಬಿಡು ಅಂತ ಹೇಳಿ, ಆದ್ರೆ ನಾವು ನಮ್ಮದೇ ಒಂದು ಸಣ್ಣ ಒಂದು ಬೆಟ್ಟ ಜಾಗ ಇತ್ತು, ನಾವು ಯಾರಿಗೂ ಬಿಟ್ಕೊಡೋದಿಲ್ಲ. ಆ ರೀತಿಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಸರ್ಕಾರದ ಧೋರಣೆ ಇಷ್ಟ ಆಗಲಿಲ್ಲ. ಕಾಶ್ಮೀರ ಬಗ್ಗೆ ಇಷ್ಟೊಂದು ತಾತ್ಸಾರ, ಏನೊಂದು ಜಮೀನು ಒಂದು ಸ್ವಲ್ಪ ಜಾಗ ಹೋದ್ರೆ ಹೋಗ್ಲಿ ಪರವಾಗಿಲ್ಲ, ಅದು ಉಳಿಸ್ಕೊಳ್ಳಿ, ಇಷ್ಟೊಂದು ಯಾಕೆ ಕಷ್ಟಪಡಬೇಕು ಸರ್ಕಾರವಾಗಿ ಹೇಳುವಂತ ಒಂದು ನೀತಿ ಅವ್ರಿಗೆ ಇಷ್ಟ ಆಗಲಿಲ್ಲ. ಅದು ಭಾರತೀಯ ಜನಸಂಘದ ಉಗಮಕ್ಕೆ ಕಾರಣ ಆಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿವೇಕಾನಂದ ವೈದ್ಯ, ಜಿಲ್ಲಾ ಉಪಾಧ್ಯಕ್ಷೆ ಪ್ರಭಾವತಿ ಗೌಡ, ಸದಾನಂದ್ ಭಟ್, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್, ಪ್ರೇಮಕುಮಾರ್ ನಾಯ್ಕ್, ಬಿಜೆಪಿ ಮುಖಂಡ ನಂದನ್ ಸಾಗರ್, ರವಿಚಂದ್ರ ಶೆಟ್ಟಿ ಉಪಸ್ಥಿತರಿದ್ದರು.